ಸ್ನೇಹಿತರೆ, ಈ ಕೋಲೆ ಬಸವ ಅವರು ಕರುಗಳಾಗಲಿ ಹಸುಗಳಾಗಲಿ ಅವ್ರಿಗೇನು ಅದ್ರ ಬಗ್ಗೆ ಕೇರ್ ಇರಲ್ಲ. ಅವ್ರ ಹೊಟ್ಟೆ ತುಂಬಕ್ಕೋಸ್ಕರ ರೋಡ್ನಲ್ಲಿ ಅಳೆದು ಅದನ್ನು ತೋರಿಸಿ ಕಾಸು ವಸೂಲಿ ಮಾಡ್ತಾರೆ. ನಾವು ಏನು ಮಾಡಬೇಕು ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಮನೆಯಲ್ಲಿ ಅಟ್ಲೀಸ್ಟ್ ಒಂದು ಇಡ್ಲಿನೋ ದೋಸೆನೋ ಚಪಾತಿನೋ ಏನಿಲ್ಲ ಅಂದ್ರೆ ಒಂದು ಬಾಳೆಹಣ್ಣು ಆ ಥರ ಏನಾರು ಇದ್ದರೆ ಫಸ್ಟು ಅವಕ್ಕೆ ಕೊಟ್ಟು ಆಮೇಲೆ ಮಿಕ್ಕಿದ್ದು ಇವರಿಗೆ ಕಾಸು ಕೊಡಬೇಕು. ಕರು ಮಾಡ್ಕೊಳ್ಳಿ. ಏಕೆಂದರೆ ಅವು ಗೋಮಾತೆಗಳು ನಾವು ನಮಸ್ಕಾರ ಮಾಡ್ಕೋಬೇಕಂದ್ರೆ ಅವಕ್ಕೆ ನಮ್ಮ ಕೈಲಾದಷ್ಟು, ಈಗ ರೋಡಲ್ಲಿ ಹೋಗ್ತಾಯಿದ್ರೆ ಎಲ್ಲ ಅಂಗಡಿ ಇದೆ ಬಾಳೆಹಣ್ಣು ಇಲ್ಲ ಏನು ನಿಮ್ಮ ಕೈಲಾದಷ್ಟು, ಈಗ ಆಪಲು ಅವ್ರವ್ರ ಕೆಪಾಸಿಟಿ ಏನಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಬಾಳೆಹಣ್ಣು ಒಂದು 5-6 ರೂಪಾಯಿ ಇದ್ದೇ ಇರುತ್ತೆ. ಅದನ್ನು ಅದಕ್ಕೆ ತಿನ್ನಿಸಿ ಮಿಕ್ಕಿದ್ದು ಅವ್ರಿಗೆ ಕೊಡಿ. ನೋಡಿ, ಈ ಹಸು ಜೊತೆ ಆ ಕರುನು ಕೂಡ ಅವರು ಬಿಡ್ದಂಗೆ ಎಳ್ಕೊಬಂದು ರೋಡ್ನಲ್ಲಿ ಹಿಂಸೆ ಕೊಡ್ತಾರೆ. ಅದನ್ನು ತಪ್ಪಿಸಿ ದಯವಿಟ್ಟು ಅವಕ್ಕೂ ಆಹಾರ ಕೊಟ್ಟು ಆಮೇಲೆ ಇವರಿಗೆ ಕಾಸು ಕೊಡಿ. ಏಕೆಂದರೆ ಇವ್ರಿಗೆ ಕಾಸು ಕೊಟ್ಟರೆ ತೊಗೊಂಡೋಗಿ ಅದನ್ನು ಏನಾರು ಮಾಡ್ತಾರೆ. ಹಸುಗಳು ಏನು ಮಾಡಿದ್ದೇವೆ ಪಾಪ, ಅದು ನಮ್ಮ ಕೈಲಾದಷ್ಟು ಅವಕ್ಕೆ ದಾನ ಮಾಡಬೇಕು. ಹಣ್ಣು ಹಂಪಲು ಆಹಾರ, ಈಗ ಏನೋ ಒಂದು ಹೋಟ್ಲ್ ಇರುತ್ತಲ್ಲೆಲ್ಲ ಒಂದು ಅಟ್ಲೀಸ್ಟ್ ಒಂದು ಇಡ್ಲಿ ಇಲ್ಲ ಒಂದು ಚಪಾತಿ ಒಂದು ದೋಸೆ ಈ ಥರ ಏನಾರ ಒಂದು ಅವಕ್ಕೆ ಕೊಟ್ಟು ಆಮೇಲೆ ಮಿಕ್ಕಿದ್ದು ಅವ್ರಿಗೆ ಕೊಟ್ಟರೆ ನಮಗೂ ಒಳ್ಳೆಯದಾಗುತ್ತೆ. ಪಾಪ ಅವರು ಎಳ್ಕೊಬಂದು ಹಿಂಸೆ ಕೊಡೋದು ತಪ್ಪುತ್ತೆ. ಆದರೂ ಹೊಟ್ಟೆ ತುಂಬಿಸಿ ಆಮೇಲೆ ಅವರ ಹೊಟ್ಟೆ ತುಂಬಿಸೋಣ. ಇದು ವಿಡಿಯೋ ಮಾಡಿರೋದೇನೆಂದರೆ ಜನಗಳಿಗೆ ಸ್ವಲ್ಪ ಈ ಥರ ಮಾಡಿದ್ರೆ ಅವಕ್ಕೂ ನಮ್ಮ ಕೈಲಾದಷ್ಟು ದಾನ ಮಾಡಿ ಹೊಟ್ಟೆ ತುಂಬಿಸ್ದಂಗೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ನೀವು ತಿಳ್ಕೊಳ್ಳಿ, ಇನ್ನೊಬ್ರಿಗೂ ಹೇಳಿ.